ನಮಸ್ಕಾರ. ಪಲ್ಸ್ ಆಫ್ ಫೋರ್ ವ್ಯಾಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅಭಿರಾಮ ಎಸ್. ಇವತ್ತು ನಾವು ಹೊಸ ಕಾನ್ಸೆಪ್ಟ್ ಮೇಲೆ ಬಂದದ್ದು, ಅಂದರೆ ಒಂದು ಕಾರಿದು ರಿವ್ಯೂ ಮಾಡ್ತಾ ಇದ್ದೇವೆ ಮೊದಲ ಬಾರಿಗೆ ನಮ್ಮ ಚಾನಲಲ್ಲಿ. ಆ ಕಾರ್ ರಿವ್ಯೂ ಇಲ್ಲಿವರೆಗೆ ಯೂಟ್ಯೂಬಲ್ಲಿ ಕನ್ನಡದಲ್ಲಿ ಬರಲಿಲ್ಲ. ಅಂದರೆ ಈ ಕಾರ್ ಬಂದೇ 2 ಮಂತ್ಸ್ ಆಯ್ತಷ್ಟೇ. ನಾನು ತೆಗೆದು 1 ಮಂತ್ ಆಯಿತು, ನನ್ನದೇ ಸ್ವಂತ ಕಾರ್. ಸೊ ಅದರ ರಿವ್ಯೂ ಕೊಡುವ ಅಂತ ಹೇಳಿಕೊಂಡು ಬ್ಲ್ಯಾಕ್ ಕಲರ್ ಹ್ಯುಂಡೈ ಎಕ್ಸ್ಟರ್ ನೈಟ್ ಎಡಿಷನ್ ಗಾಡಿ. ನನ್ನ ಪ್ರಕಾರ ಇದು ಕರ್ನಾಟಕದಲ್ಲಿ ಫಸ್ಟ್ ಗಾಡಿ ಆಗಿತ್ತು ನಾನು ತೆಗೆಯುವಾಗ. ಕಾರಣ ಈ ಗಾಡಿಯನ್ನು ಬಿಟ್ಟು ಅವರು 1 ವರ್ಷ ಸೆಲೆಬ್ರೇಷನ್ಗೆ ಗಾಡಿ ಬಿಟ್ಟದ್ದು. ಬಿಟ್ಟು 1 ವೀಕಲ್ಲಿ ನಾನು ಬುಕ್ ಮಾಡಿದ್ದೇನೆ. ಮತ್ತೆ 1 ವೀಕಲ್ಲಿ ನನಗೆ ಬಂದಿದೆ. 2 ವೀಕ್ಸಲ್ಲಿ ನನಗೆ ಈ ಗಾಡಿ ತಲುಪಿಯಾಗಿದೆ. ಮತ್ತು ಎಲ್ಲಿ ಸಹ ನಾನು ಈ ಗಾಡಿಯ ರಿವ್ಯೂ ಆಗಲಿ ಇಲ್ಲಿವರೆಗೆ ಹೋಗಲಿಲ್ಲ. ತೆಗೆದು 1 ಮಂತ್ ಕಳೀತು, ಆದರೂ ಇದರ ರಿವ್ಯೂ ನಾನು ಇಲ್ಲಿವರೆಗೆ ನೋಡಲಿಲ್ಲ ಈ ಗಾಡಿಯದ್ದು. ಸೊ ಆ ಒಂದು ಗೆಸ್ಸಲ್ಲಿ ಕರ್ನಾಟಕದಲ್ಲಿ ಫಸ್ಟ್ ಕಾರ್ ಅಂತ ಹೇಳ್ತಾ ಇದ್ದೇನೆ. ನೋಡಿ, ನೈಟ್ ಎಡಿಷನ್ ಅಂತೇಳಿ. ಎಕ್ಸ್ಟರ್ನ ಬಗ್ಗೆ ಸಾಕಷ್ಟು ರಿವ್ಯೂಗಳನ್ನು ನೀವು ಯೂಟ್ಯೂಬಲ್ಲಿ ನೋಡಿರ್ತೀರಿ. ಬಟ್ ಇದು ನೈಟ್ ಎಡಿಷನ್ ಗಾಡಿ. ಇದರಲ್ಲಿ ಸ್ವಲ್ಪ ಸ್ಪೆಷಾಲಿಟಿ ಉಂಟು. ಒಂದು ಬ್ಲ್ಯಾಕ್ ಕಲರ್ ವಿತ್ ರೆಡ್ ಕ್ರೋಮ್ಸ್ ಅಲ್ಲಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಈ ವಿಡಿಯೋದಲ್ಲಿ ಎಂತ ಹೇಳ್ತೇನೆ ಅಂತ ಹೇಳಿದರೆ, ಎಕ್ಸ್ಟರ್ನ ಮೇಲೆ ಎಷ್ಟೋ ಜನ ರಿವ್ಯೂಸ್ ಕೊಟ್ಟಿದ್ದಾರಲ್ಲ, ಸೊ ಆ ರಿವ್ಯೂಸ್ ಎಲ್ಲ ನೀವು ನೋಡಿರ್ತೀರಿ. ನಾನು ಅದಲ್ಲದೆ ನೈಟ್ ಎಡಿಷನಲ್ಲಿ ಏನುಂಟು ಮತ್ತು ಟಾಪ್ ವೇರಿಯಂಟಿನ ಕೆಲವು ಫೀಚರ್ಗಳನ್ನು ಮಾತ್ರ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಶುರು ಮಾಡುವ. ನೋಡಿ, ಈಗ ಫ್ರಂಟಿಂದ ಶುರು ಮಾಡೋದಿದ್ದರೆ ಹೀಗೆ ನೋಡುವಾಗಲೇ ಅದರ ಒಂದು ಲುಕ್ ಭಾರಿ ಸೂಪರ್ ಕಾಣ್ತದೆ. ಅದನ್ನು ಲುಕ್ ಇನ್ಕ್ರೀಸ್ ಮಾಡಲಿಕ್ಕೆ, ಜಸ್ಟ್ ಬ್ಲ್ಯಾಕ್ ಮಾತ್ರ ಇದ್ದರೂ ಚೆಂದ ಕಾಣ್ತದೆ. ಅದರ ಲುಕ್ ಇನ್ನು ಇನ್ಕ್ರೀಸ್ ಮಾಡಲಿಕ್ಕೆ ನೋಡಿ, ನಂಬರ್ ಪ್ಲೇಟಿನ ಕೆಳಗಡೆ ಇಲ್ಲಿ ರೆಡ್ ಇದೊಂದು ಕ್ರೋಮ್ ಕೊಟ್ಟು ಒಂದು ಡಿಸೈನ್ ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ಎಕ್ಸ್ಟರ್ ಅಂತ ಹೇಳಿ, ಬಾಕಿ ಎಲ್ಲದರಲ್ಲೂ ಸಿಲ್ವರ್ ಕಲರಲ್ಲಿ ಹ್ಯುಂಡೈದು ಲೋಗೋ ಮತ್ತು ಎಕ್ಸ್ಟರ್ ಅಂತ ಬರೆದದ್ದು. ಉಳಿದ ಗಾಡಿಯಲ್ಲೆಲ್ಲ ಸಿಲ್ವರ್ ಕಲರಲ್ಲಿ ಬರ್ತದೆ. ನೋಡಿ, ಇದರಲ್ಲಿ ಬ್ಲ್ಯಾಕ್ ಕಲರಲ್ಲೇ ಕೊಟ್ಟಿದ್ದಾರೆ. ಸೊ ನೈಟ್ ಎಡಿಷನ್ ಆದ ಕಾರಣ ಬ್ಲ್ಯಾಕ್ ಕಲರಲ್ಲೇ ಕೊಟ್ಟಿದ್ದಾರೆ. ಫ್ರಂಟ್ ಇದರಲ್ಲಿ ಇದು 2 ಚೇಂಜಸ್ ಉಂಟು. ಬಾಕಿ ಎಲ್ಲ ಸೇಮು. ಪ್ರಾಜೆಕ್ಟರ್ ಹೆಡ್ಲ್ಯಾಂಪ್ಸ್ 2. DRL ಅಂತ ಇದರಲ್ಲಿ ಇದು ಇರೋದು. ಇದು ಇಲ್ಲ, ಫಾಗ್ ಲ್ಯಾಂಪ್ ಅಂತ ಇಲ್ಲ. DRL ಫಾಗ್ ಲ್ಯಾಂಪ್ ಥರ ವರ್ಕ್ ಆಗ್ತದೆ. ನೋಡಿ, ಅದರಲ್ಲಿ ಹ್ಯುಂಡೈ ಅಂತ ಅಂತ ಬರೆದು ಭಾರಿ ಚೆಂದ ಮಾಡಿ ಕೊಟ್ಟಿದ್ದಾರೆ. ಹ್ಯುಂಡೈ ಅವರು ಇರುವ ಗಾಡಿಗಳಲ್ಲಿ ಭಾರಿ ಖುಷಿಯಾದ DRL ನನಗೆ. ಇದು ಒಳ್ಳೆ ಡಿಸೈನಲ್ಲಿ, ಅಂದರೆ ಈ ಗಾಡಿ ಸ್ಟಾರ್ಟ್ ಆದಾಗ ಲುಕ್ ಭಾರಿ ಚೆಂದ ಕಾಣ್ತದೆ. ಮತ್ತು ತೋರಿಸ್ತೇನೆ ಸ್ಟಾರ್ಟ್ ಮಾಡಿ. ಸೊ ಇನ್ನು ಈಚೆ ಬಂದರೆ ಇಲ್ಲಿ ನೋಡಿ, ಬ್ರೇಕಿನ ಜಾಗದಲ್ಲಿ ಒಂದು ರೆಡ್ ಕಲರ್ ಇದ್ದು ಕ್ರೋಮ್ ಕೊಟ್ಟಿದ್ದಾರೆ. ಅದು ಒಳ್ಳೆ ಲುಕ್ಕಿಗೆ ಇನ್ಕ್ರೀಸ್ ಮಾಡಲಿಕ್ಕೆ ಕೊಟ್ಟಂಥದ್ದು. ಸೊ ನೆಕ್ಸ್ಟ್ ಗಾಡಿಯ ರೈಟ್ ಸೈಡಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ. ಉಳಿದ ಗಾಡಿಯಲ್ಲಿ ಹೇಗೆ ಉಂಟಾದೆ ಬ್ಲ್ಯಾಕ್ ಕಲರು ಪೇಂಟ್ ಮಾತ್ರ ಚೇಂಜ್ ಅಂತ ಅಷ್ಟೇ. ನೋಡಿ, ಇಲ್ಲಿ ಒಂದು ಹ್ಯುಂಡೈದು ಬ್ಯಾಡ್ಜಿಂಗ್, ಇದೆಲ್ಲ ಉಳಿದ ಗಾಡಿಯಲ್ಲಿ ಸಹ ಬರ್ತದೆ. ಸೊ ಇನ್ನು ನಾವು ಬ್ಯಾಕ್ ಸೈಡಿಗೆ ಹೋಗೋದಿದ್ದರೆ ನೋಡಿ, ಇಲ್ಲಿ ರೆಡ್ ಇದ್ದು ಕ್ರೋಮ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕೆಳಗಡೆ ಅಷ್ಟು ಜಾಗದಲ್ಲಿ ಅದು ಗಾಡಿಯ ಲುಕ್ಕನ್ನು ಇನ್ಕ್ರೀಸ್ ಮಾಡ್ತದೆ. ಫ್ರಂಟ್ ಮತ್ತು ಬ್ಯಾಕ್ ಒಂದೊಂದು ಕ್ರೋಮನ್ನು ಹೀಗೆ ಕೊಟ್ಟಿದ್ದಾರೆ ಗಾಡಿಯ ಲುಕ್ಕನ್ನು ಇನ್ಕ್ರೀಸ್ ಮಾಡಲಿಕ್ಕೋಸ್ಕರ. ನೋಡಿ, ನೆಕ್ಸ್ಟ್ ಲೆಫ್ಟ್ ಸೈಡಿಗೆ ಬಂದರೆ ರೈಟ್ ಸೈಡ್ ಇದ್ದ ಹಾಗೆ ಯಾವುದೇ ರೀತಿ ಚೇಂಜಸ್ ಇಲ್ಲ. ಮತ್ತು ಲೆಫ್ಟ್ ಸೈಡಿದ್ದು ಜಾಗದಲ್ಲಿ ಸಹ, ಬ್ರೇಕಿನ ಜಾಗದಲ್ಲಿ ಸಹ ರೆಡ್ ಇದು ಕೊಟ್ಟಿದ್ದಾರೆ. ಸೊ ಬ್ಲ್ಯಾಕ್ ಮತ್ತು ರೆಡ್ಡನ್ನು ಮಿಶ್ರಿತ ಮಾಡಿ ಒಂದು ಗಾಡಿಯ ಲುಕ್ಕನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ನೋಡಿ, ಎಕ್ಸ್ಟರ್ನ ಬಗ್ಗೆ ಯಾವುದೇ ರಿವ್ಯೂಸ್ ಕನ್ನಡದಲ್ಲಿ ಇಲ್ಲ. ಇದು ಫಸ್ಟ್ ರಿವ್ಯೂ. ಸೊ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿಕೊಂಡು ಮಾಡ್ತಾ ಇರೋದು. ಯಾವುದು ನೈಟ್ ಎಡಿಷನು. ಬೇರೆ ಎಕ್ಸ್ಟರ್ನ ಬಗ್ಗೆ ಎಷ್ಟು ಸಹ ಉಂಟು. ನೋಡಿ, ಡೋರ್ ತೆಗೆದು ಒಳಗೆ ಬಂದ ಹಾಗೆ. ಅದಕ್ಕಿಂತ ಮೊದಲು ನೋಡಿ, ಡೋರಿಗೆ ಇದು ಬ್ಲೂ ಲಿಂಕ್ ಸಿಸ್ಟಮ್ ಅಂತ ಟಾಪ್ ವೇರಿಯಂಟಲ್ಲಿ ಬರ್ತದೆ. ಬ್ಲೂ ಲಿಂಕ್ ಅಂತೇಳಿ ನಿಮ್ಮ ಕಿಸೆಯ ಒಳಗೆ ಇದ್ದರೆ ಸಾಕು. ಕೀ ಹೊರಗೆ ತೆಗಿಬೇಕು ಅಂತಿಲ್ಲ. ಇದು ಕೀಲೆಸ್ ಗಾಡಿ, ಪುಷ್ ಬಟನ್ ಸ್ಟಾರ್ಟ್. ಸೊ ಕಿಸೆಯ ಒಳಗೆ ಇದ್ದರೆ ಸಾಕು. ಈ ಬಟನನ್ನು ಒತ್ತಿದರೆ ಅನ್ಲಾಕ್ ಆಗ್ತದೆ. ಸೊ ನೆಕ್ಸ್ಟ್ ಡೋರ್ ತೆಗೆದು ಒಳಗೆ ಬರೋದು. ನೋಡಿ, ಬೆಳಗ್ಗೆ 10 ಗಂಟೆ ಆಗಿದೆ. ನಮ್ಮದು ಸ್ವಲ್ಪ ದಕ್ಷಿಣ ಕನ್ನಡ, ಹ್ಯೂಮಿಡಿಟಿ ಟೆಂಪರೇಚರ್ ಆದ ಕಾರಣ ಸೆಕೆ ಆಗ್ತದೆ. ಒಳಗೆ ಬಿಸಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಗಾಡಿ ಸ್ಟಾರ್ಟ್ ಮಾಡುವ. ನೋಡಿ, ನೆಕ್ಸ್ಟ್ ಇಲ್ಲಿ ಒಳಗಡೆ ಎಕ್ಸ್ಪ್ಲೇನ್ ಮಾಡೋದಿದ್ದರೆ AC ಇವೆಂಟ್ಸ್. 2 AC ಇವೆಂಟ್ಸಲ್ಲಿ ಸಹ ರೆಡ್ ಕಲರ್ ಇದ್ದು ಕ್ರೋಮ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲೆಲ್ಲ ರೆಡ್
ಇಲ್ಲಿ ರೆಗ್ಯುಲೇಟ್ರಲ್ಲಿ ರೆಡ್ ಇದು ರೌಂಡು ಇದೆಲ್ಲ ಭಾರಿ ಚಂದ ಒಂದು ಪ್ರೀಮಿಯಮ್ ಆಗಿ ಲುಕ್ ಕೊಡ್ತದೆ. ನೆಕ್ಸ್ಟ್ ನೋಡಿ ಸೀಟಲ್ಲಿ ಮತ್ತು ಗೇರ್ ಬಾಕ್ಸಿನ ಕವರಲ್ಲಿ ಎಲ್ಲ ಸ್ಟಿಚಸ್ ರೆಡ್ ಕಲರಲ್ಲಿ ಬಂದಿದೆ ನೋಡಿ. ಕೋ ಡ್ರೈವರ್ ಸೀಟ್ ಇದು ಸೀಟ್ ಡ್ರೈವರ್ ಸೀಟ್ ಎಲ್ಲ ಸ್ಟಿಚಸ್ ರೆಡ್ ಕಲರಲ್ಲಿ ಬಂದಿದೆ. ಸೊ ಇದೆಲ್ಲ ಚೇಂಜಸ್ ಮಾಡಿದ್ದಾರೆ ಫ್ರಂಟ್ ಇದು ಲುಕ್ ಹೇಳೋದಿದ್ದರೆ. ನೆಕ್ಸ್ಟ್ ನೋಡಿ ಸ್ಟಿಚಸ್ ಅಲ್ಲದೆ ಜಸ್ಟ್ ಒಂದು ಕ್ರೋಮ್ ಕೊಟ್ಟಿದ್ದಾರೆ, ಸ್ಟಿಚಸ್ಸಿನ ಪಕ್ಕ ಒಂದು ರೆಡ್ ಕಲರ್ ಇದು ಹೀಗೆ ಬಂದಿದೆ. ಸೊ ಅದೆಲ್ಲ ಒಂದು ಪ್ರೀಮಿಯಂ ಲುಕ್ ಆಗಿ ಕಾಣ್ತದೆ. ನೈಟ್ ಎಡಿಷನಲ್ಲಿ ಅದು ವ್ಯತ್ಯಾಸಗಳು. ನೆಕ್ಸ್ಟ್ ಟಾಪ್ ವೇರಿಯಂಟ್ ಅಲ್ಲ, ಇದು ಬೇಸ್ ವೇರಿಯಂಟಲ್ಲೇ ಬರ್ತದೆ ನೋಡಿ. ಸನ್ ರೂಫ್ ಬೇಸ್ ವೇರಿಯಂಟ್ಗಿಂತ ಒಂದು ಮೇಲಿನ ವೇರಿಯಂಟಿಂದ ಸನ್ ರೂಫ್ ಸ್ಟಾರ್ಟ್ ಆಗ್ತದೆ. ಪ್ಯಾನೋರಾಮಿಕ್ ಅಲ್ಲ, ನಾರ್ಮಲ್ ಸನ್ ರೂಫ್. ಇದೆಲ್ಲ ನಿಮಗೆ ಉಳಿದ ಎಕ್ಸ್ಟರ್ನಲ್ ಫೀಚರ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಇನ್ನು ಬ್ಯಾಕ್ ಸೈಡ್ ಹೋಗುವ. ಬ್ಯಾಕ್ ಸೈಡ್ ಎಕ್ಸ್ಟ್ರಾ ಅಂತ ಉಂಟು ನೋಡಿ. ಡ್ರೈವರ್ ಸೀಟಲ್ಲಿ ಸಹ ಹೀಗೆ ರೆಡ್ ಕಲರ್ ಇದು ಕೊಟ್ಟಿದ್ದಾರೆ. ಮತ್ತು ಸ್ಟೇರಿಂಗಲ್ಲಿ ನೋಡಿ ರೆಡ್ ಕಲರ್ ಸ್ಟಿಚಸ್, ಇದೆಲ್ಲ ಒಂಚೂರು ಲುಕ್ ಪ್ರೀಮಿಯಮ್ ಆಗಿ ಕಾಣ್ತದೆ ಇದರಿಂದಾಗಿ. ಮತ್ತು ಪುಷ್ ಬಟನ್ ಸ್ಟಾರ್ಟಲ್ಲಿ ಒಂದು ರೌಂಡಿಗೆ ಎಲ್ಲ ರೆಡ್ ಕಲರ್ ಕ್ರೋಮನ್ನು ಕೊಟ್ಟಿದ್ದಾರೆ. ನೋಡಿ ಬ್ಯಾಕ್ ಸೈಡ್ದು ಸೀಟಲ್ಲಿ ಸಹ ಸ್ಟಿಚಸ್ ನೋಡಿ, ಎಲ್ಲ ಕೆಂಪು ಮತ್ತು ಕಪ್ಪು ಮಿಶ್ರಿತ, ಅದು ಹೇಳಿದಾಗೆ ಲುಕ್ಕನ್ನು ಇನ್ಕ್ರೀಸ್ ಮಾಡ್ತಾರೆ ನೋಡಿ. ಬ್ಯಾಕ್ ಸೈಡ್ ಇದು ಎ ಸಿ ಈವೆಂಟ್ಸಲ್ಲಿ ರೆಡ್ ಕಲರ್, ಹಾಗೆ ಇಷ್ಟು ಚೇಂಜಸ್. ಬ್ಯಾಕ್ ಸೈಡ್ 2 ಹೆಡ್ ರೆಸ್ಟ್ ಉಂಟು, ಮಿಡಿಲ್ಗೆ ಹೆಡ್ ರೆಸ್ಟ್ ಇಲ್ಲ. ಇದೆಲ್ಲ ಇದರ ಇಷ್ಟು ಒಳ್ಳೆ ಫೀಚರ್ಸ್. ಬ್ಯಾಕ್ ಸೈಡ್ ಬಂದರೆ ನಿಮಗೆ ಸ್ಪೇಸಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಾನು ತೋರ ಇದ್ದೇನೆ, ನಾನು ಕೂತು ಸಹ ನೋಡಿ 3 ಜನ ಆರಾಮ್ಸೆ ಕೂತ್ಕೊಳ್ಳಿಕ್ಕೆ ಆಗ್ತದೆ. ನನ್ನ ಸೈಜಿನವರೇ 3 ಜನ ಆರಾಮ್ಸೆ ಕೂತ್ಕೊಳ್ಳಿಕ್ಕೆ ಆಗ್ತದೆ, ಅಷ್ಟು ಸೀಟಿದು ಸ್ಪೇಸ್ ಉಂಟು. ಲೆಗ್ ಸ್ಪೇಸ್ ಸಹ ಜಾಸ್ತಿ ಉಂಟು ಗಾಡಿಯಲ್ಲಿ, ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಅಂದರೆ ಒಂದು ಪರ್ಫೆಕ್ಟ್ ಫ್ಯಾಮಿಲಿ ಕಾರ್ ಅಂತ ಹೇಳ್ಬೋದು ಇದು. ಹಾಗೆ ನೋಡಿ ಲುಕ್ ನೋಡಿ, ಆ ರೆಡ್ ಕಲರ್ ಇದು ಕ್ರೋಮ್ ಇದ್ದು ಹಿಂದಿನ ನಿಮಗೆ ಅಬ್ಸರ್ವ್ ಮಾಡಿದರೆ ಕರೆಕ್ಟ್ ಗೊತ್ತಾಗ್ತದೆ ಅದು ಆ ಪ್ರೀಮಿಯಂ ಲೆವೆಲನ್ನು ಎಷ್ಟು ಇನ್ಕ್ರೀಸ್ ಮಾಡ್ತದೆ ಅಂತ ಹೇಳಿಕೊಂಡು, ಎಷ್ಟು ಚೆಂದ ಕಾಣ್ತದೆ ಅಂತ ಹೇಳಿಕೊಂಡು ಗೊತ್ತಾಗ್ತದೆ ನೋಡಿ. ನೆಕ್ಸ್ಟ್ ಫ್ರಂಟಲ್ಲಿ ಕೆಲವು ಫೀಚರ್ಸ್ ಬಿಟ್ಟು ಹೋಯಿತು ನೋಡಿ. ಇದು ಲೈಟಿಗೆ ಸ್ವಿಚ್ ಸಹ ವರ್ಕ್ ಆಗ್ತದೆ. ನಿಮಗೆ 2 ಬೇಡ, ಒಂದೇ ಲೈಟ್ ಸಾಕು ಅಂತ ಹೇಳಿದರೆ ಆ ಲೈಟನ್ನೇ ಪ್ರೆಸ್ ಮಾಡಿದರೆ ಆಯಿತು. ಇಂಥ ಸಿಸ್ಟಮ್ಸ್ ಎಲ್ಲ ಕೊಟ್ಟಿದೆ. ನೆಕ್ಸ್ಟ್ ಕೆಲವು ಫೀಚರ್ಸ್ ಎಂತ ಕೊಟ್ಟಿದೆ ಅಂತ ಹೇಳಿದರೆ, ಈಗ ಗಾಡಿ ಗುಂಡಿಗೆ ಬಿದ್ದರೆ ಒಂದು ಸಣ್ಣ ಸೈರನ್ ಬರ್ತದೆ, ಕಿಕ್ ಅಂತೇಳಿ, ಅಂತ ಒಂದು ಸೈರನ್ಸ್ ಏನೆಲ್ಲ ಕೊಟ್ಟಿದ್ದಾರೆ. ಹಾಗೆ ಸಣ್ಣ ಸಣ್ಣ ಫೀಚರ್ಸ್ ಹ್ಯುಂಡೈ ಅವರು ತುಂಬ ಕೊಟ್ಟಿದ್ದಾರೆ. ಮತ್ತು ನೋಡಿ ಇಲ್ಲಿ ಕಮಾಂಡ್ ಕೊಟ್ಟರೆ ಸನ್ ರೂಫ್ ಓಪನ್ ಆಗ್ತದೆ. ಓಪನ್ ದಿ ಸನ್ ರೂಫ್. ನೋಡಿ ಇದೆಲ್ಲ ಟಾಪ್ ವೇರಿಯಂಟಲ್ಲಿ ಮಾತ್ರ ಇರೋದು ಆ ಕಮಾಂಡ್ ಕೊಡೋದೆಲ್ಲ. ಸನ್ ರೂಫ್ ಬೇಸ್ ವೇರಿಯಂಟಿಂದ ಇದ್ದರೂ ಹೀಗೆ ಬಟನಲ್ಲೇ ಓಪನ್ ಕ್ಲೋಸ್ ಮಾಡಬೇಕು ನೋಡಿ, ಅಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ. ಸೊ ಅದು ಸಹ ಆಗ್ತದೆ. ಹಾಗೆ ಇಷ್ಟು ಫೀಚರ್ಸ್ ಇದರಲ್ಲಿ ಉಂಟೀಗ. 4 ಸ್ಪೀಕರು, ಇನ್ನು ಕೆಳಗೆ ಇರುವ ಬೂಟಿನ ಒಳಗೆ ಹೋಗುವ. ಬೂಟ್ ಹೇಗೆ ಉಂಟು ಅಂತೇಳಿ ಒಮ್ಮೆ ತೋರಿಸ್ತೇನೆ. ಸೊ ಒಳಗೆ ಸ್ವಲ್ಪ ಸಾಮಾನು ಉಂಟಾಯ್ತಾ ನೋಡಿ, ಒಳ್ಳೆ ದೊಡ್ಡ ಉಂಟು. ಆಲ್ಮೋಸ್ಟ್ ಒಂದು 4 ಸೂಟ್ ಕೇಸನ್ನು ಇಡ್ಬೋದು. ಮೀಡಿಯಮ್ ಸೈಜ್ ಇತ್ತು 4 ಸೂಟ್ ಕೇಸನ್ನು ಇಡ್ಬೋದು ಆರಾಮ್ಸೆ. ಸೊ ಇದರಲ್ಲಿ ನಾವು ಒಂದು 732 ಕಿಲೋಮೀಟರ್ಸ್ ಇದು ಟ್ರಿಪ್ ಎಲ್ಲ ಹಾಕಿದ್ದೇವೆ. 5 ಜನ ಫುಲ್ಲಾಗಿ. ಹಾಗೆ ಏನು ಪ್ರಾಬ್ಲಮ್ ಬರಲಿಲ್ಲ, ಎಲ್ಲದಕ್ಕೂ ಸ್ಪೇಸ್ ಸಾಕಾಗಿದೆ. ಸೊ ಇಲ್ಲೊಂದು ಪಾರ್ಷಿಯಲ್ ಟ್ರೇ ಸಹ ಉಂಟು. ಇದರಲ್ಲಿ 1 ಇಂಚು ಕಡಿಮೆದ್ದು ಸ್ಟೆಪ್ನಿ ಕೊಟ್ಟಿದ್ದಾರೆ ನೋಡಿ, ಅಡಿಯಲ್ಲಿ ಸ್ಟೆಪ್ನಿ ಉಂಟು. ಹಾಗೆ ನೀವು ಈ 2 ರಟ್ಟನ್ನು ತೆಗೆದ್ರೆ ಉಂಟಲ್ಲ, ಸ್ಟೆಪ್ನಿಯನ್ನು ಹಾಗೆ ಓಪನ್ ಆಗಿ ಇಟ್ಟರೆ ನಿಮಗೆ ಸ್ಪೇಸ್ ಇನ್ನೂ ಸಹ ಜಾಸ್ತಿ ಆಗ್ತದೆ. ಮತ್ತು ಇಲ್ಲಿ ಸೀಟನ್ನು ಸಹ ಫೋಲ್ಡ್ ಮಾಡಲಿಕ್ಕೆ ಆಗ್ತದಲ್ಲ, ಎಲ್ಲದರಲ್ಲಿ ಇರೋದು ಸ್ಪ್ಲಿಟ್ ಸೀಟ್ ಅಲ್ಲ, ನಾರ್ಮಲ್ ಸೀಟ್. ಇದಿಷ್ಟು ಇದರ ಅಡ್ವಾಂಟೇಜಸ್ ನೋಡಿ. ಇಲ್ಲಿ ಸಹ ಹ್ಯುಂಡೈ ಅಂತ ಬರೆದ ಲೋಗೋವನ್ನು ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಸಹ ಎಕ್ಸ್ಟರ್ ಅಂತ ಹೇಳೋದು ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ. ಇದು ನಿಮಗೆ ಒಂದು ಲೆಕ್ಕದಲ್ಲಿ ಪ್ರೀಮಿಯಂ ಲುಕ್ ಕಂಡ್ರೆ ಸಹ ಮತ್ತೊಂದು ಲೆಕ್ಕದಲ್ಲಿ ಡಿಸ್ಅಡ್ವಾಂಟೇಜಸ್ ಆಯಿತಾ. ಯಾಕೆಂತ ಹೇಳಿದರೆ ಗಾಡಿ ಆಲ್ಮೋಸ್ಟ್ 40-60 km/h ಹೋಗ್ತಾ ಇರುವಾಗ ನಿಮಗೆ ಯಾವ ಕಂಪನಿ ಅಂತಲೇ ಗೊತ್ತಾಗೋದಿಲ್ಲ. ಆಲ್ಮೋಸ್ಟ್ ಈಗ ನನಗೆ ಅಂಥ ಅನುಭವ ಆಗಿದೆ. ಅಂದರೆ ಯಾವ ಕಂಪನಿ ಅಂತ ಎಲ್ಲರೂ ಬಂದು ಕೇಳ್ತಾರೆ, ಗೊತ್ತಾಗೋದಿಲ್ಲ, ಅದೊಂದು ಪ್ರಾಬ್ಲಮ್ಮು. ಸೊ ನೆಕ್ಸ್ಟ್ ನಾನು ಅದನ್ನು ಸಿಲ್ವರ್ ಕಲರಿಗೆ ಶಿಫ್ಟ್ ಮಾಡಬೇಕು ಅಂತ ಇದ್ದೇನೆ.
ಅದು ಶೋರೂಮಲ್ಲಿ ಸಿಕ್ಕಿದರೆ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಬ್ಯಾಡ್ಜಿಂಗ್ ಉಂಟು, ನೈಟ್ ಎಡಿಷನ್ ಅಂತ ಹೇಳಿ ಒಂದು ಬ್ಯಾಕ್ ಸೈಡಲ್ಲಿ ಬ್ಯಾಡ್ಜಿಂಗ್ ಉಂಟು ನೋಡಿ. ಅದು ಸಿಲ್ವರಲ್ಲಿ ಕೊಟ್ಟು ಅದರ ಮೇಲಿಂದ ಕಪ್ಪಲ್ಲಿ ಕೊಟ್ಟಿದ್ದಾರೆ. ಇದೇ ರೀತಿ ಇಲ್ಲಿ ಕೊಟ್ಟಿದ್ದರೆ ಆಗ್ತಿತ್ತು. ಸೊ ಇಲ್ಲಿ ಅವರು ಕೊಡಲಿಲ್ಲ. ಸೊ ಅದೊಂದು ನಮಗೆ ಬೇಜಾರಾದ ವಿಷಯ. ಪೆಟ್ರೋಲ್ ಗಾಡಿ ಆಯಿತಾ ಇದು ನೋಡಿ. ಇದು ಪೆಟ್ರೋಲ್ ಮತ್ತು CNG ವೇರಿಯಂಟ್ ಎರಡೇ ವೇರಿಯಂಟಲ್ಲಿ ಬರೋದು. ಸೊ ಡೀಸೆಲ್ ವೇರಿಯಂಟಲ್ಲಿ ಇಲ್ಲ ಇದು ನೋಡಿ. ಈಗ ನಿಮಗೆ ಹೆಡ್ಲೈಟ್ ಮತ್ತು DRL ಎಲ್ಲ ಆನ್ ಮಾಡಿ ತೋರಿಸುವ. ಸೊ ಹೇಗೆ ಉಂಟು ಅಂತೇಳಿ. ಪ್ರಾಜೆಕ್ಟರ್ ಹೆಡ್ ಲ್ಯಾಂಪ್ ಆಯಿತಾ, LED ಹೆಡ್ ಲ್ಯಾಂಪ್ ಇದರಲ್ಲಿ ಇಲ್ಲ ನೋಡಿ. ಈ ಬಿಸಿಲಿಗೆ ಹೆಡ್ಲೈಟ್ ಆನ್ ಉಂಟು ಅಂತ ಗೊತ್ತಾಗಲಿಕ್ಕೂ ಸಾಕು, ಗೊತ್ತಾಗದಿರಲಿಕ್ಕೂ ಸಾಕು. ಗೊತ್ತಾಗ್ತದೆ. ಓಕೆ ನೋಡಿ, DRL ಹಾಗೆ ಉಂಟು. ಸೊ ವಿಡಿಯೋದಲ್ಲಿ ನಿಮಗೆ ಅದು ಬ್ಲಿಂಕ್ ಆದಾಗ ಕಂಡ್ರೆ ಅದು ಬ್ಲಿಂಕ್ ಆಗ್ತಾ ಇಲ್ಲ ಆಯಿತಾ. ಅದು ಫ್ರೇಮ್ ರೇಟ್ ಮೇಲೆ ಡಿಪೆಂಡ್. ಅದು ಬ್ಲಿಂಕ್ ಆದಾಗ ಕಾಣ್ತಾ ಉಂಟು ಅಷ್ಟೇ, ಅದು ಬ್ಲಿಂಕ್ ಆಗೋದಿಲ್ಲ. ಸ್ಟೇಬಲ್ ಆಗಿ ಉಂಟು, ಹಾಗೆ ಉಂಟು. ಸೊ ನೆಕ್ಸ್ಟ್ ನಿಮಗೆ ಎಂಜಿನ್ ಒಳಗೆ ತೋರಿಸೋದಿದ್ದರೆ ಸ್ವಲ್ಪ ಮಣ್ಣುಂಟು ಆಯಿತಾ ಗಾಡಿಯಲ್ಲಿ. ಅಂದರೆ ಡೇಸ್ ಕಾಲರ್ಸ್ ನಾವು ಅದನ್ನು ತೊಳೆಯುವಷ್ಟು, ಪ್ರತಿದಿನ ತೊಳೆಯುವಷ್ಟು ಪುರ್ಸೊತ್ತಿರುವುದಿಲ್ಲ, ವಾರಕ್ಕೊಮ್ಮೆ ತೊಳೆಯುವುದಷ್ಟೇ ನೋಡಿ. ಮನೆಯ ಟೇಬಲ್ ಫ್ಯಾನಿಗಿಂತ ಕಡಿಮೆ ವಾಯ್ಸ್ ಉಂಟು ನೋಡಿ. ಸ್ಮೂತ್ ಎಂಜಿನ್ ಹ್ಯುಂಡೈ ಅವರದು. ಫ್ಯಾನ್ ಆದರೂ ಗಡ 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 ಶಬ್ದ ಮಾಡಿತ್ತು, ಈ ಎಂಜಿನ್ ಮಾಡಲಿಕ್ಕಿಲ್ಲ. 1.2 ಲೀಟ್ರ್ ಪೆಟ್ರೋಲ್ ಎಂಜಿನ್ ನೋಡಿ, ಎಷ್ಟು ಸ್ಮೂತ್ ಅಂತ ಹೇಳಿಕೊಂಡು ನೋಡಿ. ಎಕ್ಸೈಡ್ನವರ ಒಂದು ಬ್ಯಾಟ್ರಿ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಇದು ವೈಪರಿಗೆ ನೀರು ಹಾಕುವ ಜಾಗ, ಆಯಿಲ್ಸ್, ಬ್ರೇಕ್ ಆಯಿಲ್, ಇದು ಕೂಲೆಂಟ್, ಹೀಗೆ ಫೀಚರ್ಸ್ ಇದು ಇದರ ಒಳಗಿದ್ದು ನೋಡಿ. ಇಲ್ಲಿ ರೇಡಿಯೇಟರ್ಗೆ ಸೊ ಇಷ್ಟು ಇದೆ ಇದರ ಒಳಗಿದ್ದು. ನೆಕ್ಸ್ಟ್ ಇನ್ನೊಂದು ವಿಷಯ ಅಂತ ಹೇಳಿದರೆ, ಜಸ್ಟ್ ನನಗೊಮ್ಮೆ ತೋರಿಸಬೇಕು ಅಂತ ಆದದ್ದು. ಹಾಗೆ ಇದೆಲ್ಲ ಯಾರೂ ತೋರಿಸೋದಿಲ್ಲ. ಇದರೊಳಗಿರುವ ಫ್ಯೂಸಸ್ ನೋಡಿ, ಫ್ಯೂಸ್ ಎಷ್ಟು ಫ್ಯೂಸ್ ಉಂಟು ನೋಡಿ. 1 2 3 4 ಲೆಕ್ಕ ಹಾಕಿದರೆ ಈಗ ಅದಕ್ಕೆ ಒಂದು 2 ಮಿನಿಟ್ಸ್ ಹೋಗ್ಬೋದು, ಅಷ್ಟು ಫ್ಯೂಸ್ ಉಂಟು. ಅದು ಇಲ್ಲಿರ್ತದೆ ಈ ಜಾಗದಲ್ಲಿ. ಸೊ ನೋಡಿ, ನೆಕ್ಸ್ಟ್ ಇಲ್ಲಿ ಟ್ರ್ಯಾಕ್ಷನ್ ಆನ್ ಆಫ್ ಬಟನ್ಸ್, ಪುಷ್ ಬಟನ್ ಸ್ಟಾರ್ಟ್ನ ಕೆಳಗೆ, ಹೆಡ್ಲೈಟ್ ಅಡ್ಜಸ್ಟ್ಮೆಂಟ್, ಬ್ಯಾಕ್ ಸೈಡ್ ವ್ಯೂ ಬೇಕಾದರೆ ಬ್ಯಾಕ್ ಸೈಡ್ ವ್ಯೂ ನೋಡಿ. ನಿಮಗೆ ರಿವರ್ಸ್ ಇದು ವ್ಯೂ ತೋರಿಸ್ತಾನೆ, ಹೇಗೆ ಕಾಣ್ತದೆ, ಹೀಗೆ ಕಾಣ್ತದೆ. ಅದರಲ್ಲಿ ಯೆಲ್ಲೋ ಕಲರಲ್ಲಿ ಕಾಣ್ತಾ ಇರುವಂಥದ್ದು ನಮ್ಮ ಸ್ಟೇರಿಂಗ್ ಎಷ್ಟು ಟರ್ನ್ ಆಗಿದೆ ಅಂತ ಹೇಳಿಕೊಂಡು, ಬ್ಲೂ ಕಲರಲ್ಲಿ ಕಾಣ್ತಾ ಇರೋದು ಸ್ಟ್ರೈಟ್, ಹಾಗೆ ಎಷ್ಟು ಆ್ಯಂಗಲಲ್ಲಿ ರೊಟೇಷನ್ ಆಗಿದೆ ಅಂತೇಳಿ ಅದರಲ್ಲಿ ತೋರಿಸ್ತದೆ. ಎಷ್ಟೆಲ್ಲ ಫೀಚರ್ಸ್ ಅದರಲ್ಲಿ ಉಂಟು. ಮತ್ತು ನಾರ್ಮಲ್ ಸೀಟ್ ಬೆಲ್ಟ್ ಹಾಕದಿದ್ದರೆ ವಾರ್ನಿಂಗ್ ಕೊಡುವಂಥದ್ದು, ಇಂಥ ಫೀಚರ್ಸ್ ಎಲ್ಲ ಉಂಟು. ಮತ್ತು ನೋಡಿ ಇನ್ನೊಂದು, ಗಾಡಿಯೊಮ್ಮೆ ಆಫ್ ಮಾಡುವ ನೋಡಿ. ಗಾಡಿ ಹೀಗೆ ಲಾಕ್ ಮಾಡ್ತೇವೆ ಅಂತ ಹೇಳಿದರೆ ಗಾಡಿಯನ್ನು ನೋಡಿ, ಇದು ಅದರ ಕೀ. ಬೂಟ್ ಓಪನಿಗೆ ಅನ್ಲಾಕ್, ಲಾಕ್ 3 ಫೀಚರ್ಸ್ ಉಂಟು. ಇದನ್ನು ಲಾಕ್ ಮಾಡುವಾಗ ನೋಡಿ, ಮಿರರ್ ಆಟೋಮೆಟಿಕ್ ಫೋಲ್ಡ್ ಆಗ್ತದೆ. ಇದು ಒಂದು ತುಂಬ ಹೆಲ್ಪ್ ಆಗುವ ಫೀಚರ್. ಯಾಕಂತೇಳಿ ಏಕೆಂದರೆ ಈಗ ಹೆಚ್ಚಿನವರು ನಾವು ಟ್ರಾಫಿಕ್ ಅಂಥ ಜಾಗದೆಲ್ಲ ಸ್ವಲ್ಪ ಸೈಡ್ ಹಾಕಿ ಹೋದರೆ, ಬೇರೆ ಅನಿವಾರ್ಯ ಕಾರಣದಿಂದ ಕೆಲವರು ಈ ಮಿರರನ್ನೆಲ್ಲ ಬಂದು ನೂಕಿಕೊಂಡು ಹೋಗ್ತಾರೆ. ಆ ಟೈಮಿಗೆ ಮಿರರ್ ಕಟ್ ಆಗುವ ಚಾನ್ಸ್ ಉಂಟು. ನನ್ನ ಲೆಕ್ಕದಲ್ಲಿ ಇಲ್ಲಿಕ್ಕೆ ಒಂದು 15,000 ರೂಪಾಯಿ ಸಿಂಗಲ್ ಮಿರರಿಗೆ ಇರ್ಬೋದು. ಸೊ ಎಲೆಕ್ಟ್ರಿಕಲಿ ಅಡ್ಜಸ್ಟ್ಮೆಂಟ್ ಮಿರರ್ ಅಲ್ವ ಅದೆಲ್ಲ. ಆದ್ದರಿಂದ ಇದು ಕ್ಲೋಸ್ ಆಗೋದು ಭಾರಿ ಒಳ್ಳೆ ಫೀಚರ್. ಇದೆಲ್ಲ ಟಾಪ್ ವೇರಿಯಂಟಲ್ಲಿ ಮಾತ್ರ ಬರ್ತದೆ ನೋಡಿ. ಕೀ ಹತ್ತಿರ ಬಂದಾಗ ಅದಕ್ಕೆ ಕನೆಕ್ಷನ್ ಗೊತ್ತಾಯಿತು. ನೆಕ್ಸ್ಟ್ ನಾನು ಇದೇ ಹೇಳಿದ್ದು ನೋಡಿ, ಕೀ ಕಿಸೆಯಲ್ಲಿದ್ದರೆ ಆಯ್ತು. ಈಗ ಕೈಯಲ್ಲಿಟ್ಟಿದ್ದೇನೆ ನೋಡಿ, ಈ ಬಟನ್ ಒತ್ತಿದರೆ ಗಾಡಿ ಅನ್ಲಾಕ್ ಆಯಿತು. ಸೊ ನೆಕ್ಸ್ಟ್ ತೆಗಿಬೋದು ಡೋರ್. ಇದಲ್ಲದೆ ಬ್ಲೂ ಲಿಂಕ್ ಸಿಸ್ಟಮಲ್ಲಿ ನೋಡಿ, ಒಳಗೆ ಬಂದು ಹೇಳ್ತೇನೆ. ಈ ಫೀಚರ್ಸನ್ನೆಲ್ಲ ನಾನು ಪ್ರತ್ಯೇಕ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋದಲ್ಲಿ ಹಾಕ್ತೇನೆ ಆಯಿತಾ. ಬ್ಲೂ ಲಿಂಕ್ ಎಲ್ಲ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿಕೊಂಡು ನೋಡಿ. ನೋಟಿಫಿಕೇಷನ್ ಬರ್ತದೆ, ಡೋರ್ ವಾಸ್ ನಾಟ್ ಲಾಕ್ಡ್, ಅಂದರೆ ಸೆಂಟ್ರಲ್ ಲಾಕ್ ಮಾಡಲಿಲ್ಲ ಅಂತ ಹೇಳಿಕೊಂಡು ಇಂಥ ವಿಷಯ ಎಲ್ಲ ಬರ್ತದೆ ನೋಡಿ. ಇಲ್ಲಿ ಬ್ಲೂ ಲಿಂಕ್ ಸಿಸ್ಟಮ್ ಅಂತ ಹೇಳಿ ಒಂದು ಉಂಟು ನೋಡಿ. ಆನ್ ಆಗಲಿಕ್ಕೆ ಸ್ವಲ್ಪ ಹೊತ್ತು ನೋಡಿ. ಈ ಆ್ಯಪಲ್ಲಿ ನಿಮಗೆ ಲಾಕ್, ಅನ್ಲಾಕ್, ಲೈಟ್, ಕೀ ಇಲ್ಲದಿದ್ದರೂ ಮೊಬೈಲ್ ಇದ್ದರೆ ಸಾಕು, ನಿಮಗೆ ಆರಾಮ್ಸೆ ಹೋಗ್ಬೋದು. ಸೊ ಅದಕ್ಕೆ ನೆಟ್ ಕನೆಕ್ಷನ್ ಒಳ್ಳೆಯದು ಬೇಕು. ಇಲ್ಲಿಗ ನನಗೆ 5G ಇಂಟರ್ನೆಟ್ ಇಲ್ಲ, ಆದರೂ ವರ್ಕ್ ಆಗ್ತದೆ, ಸ್ವಲ್ಪ ಟೈಮ್ ಹಿಡಿಬೇಕು ನೋಡಿ. ಈಗ ಗಾಡಿ ಲಾಕಲ್ಲಿಲ್ಲ, ನಾನು ಲಾಕ್ ಇದು ಕಮಾಂಡ್ ಕೊಡ್ತೇನೆ. ಅದಕ್ಕೆ ಒಂದು ಪಿನ್ ಉಂಟು, ಸಾರಿ ಪಿನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ, ನನ್ನ ಪಿನ್ನು ನೋಡಿ. ಲಾಕ್ ಒತ್ತಿದೆ,
The information you entered is valid for 10 sent ರಿಮೋಟ್ ಕಂಟ್ರೋಲ್ ಕಮಾಂಡ್ ಹೋಯಿತು ನೋಡಿ. ಈಗ ಲಾಕ್ ಆಗಬೇಕು. ಅದು ಒಂದು 2 ಮಿನಿಟ್ಸ್ ತಗೊಂಡಿತ್ತು, ಕಾರಣ ಇಲ್ಲಿ 5G ಇಂಟರ್ನೆಟ್ ಇಲ್ಲ, 4G ಇರೋದು ನೋಡಿ. ಆಯ್ತಲ್ಲ ಲಾಕ್, ಮಿರರ್ ಫೋಲ್ಡ್ ಆಯಿತು. ಈಗ ಒಂದು ಸೌಂಡ್ ಬರ್ತಾ ಉಂಟು. ಯಾಕೆ ಬರ್ತಾ ಉಂಟು ಗೊತ್ತಾಯ್ತಾ? ಕಾರಣ ಕೀ ಒಳಗೆ ಉಂಟು ಅಂತೇಳಿ ಕೀಯನ್ನು ಒಳಗೆ ಇಟ್ಟಿದ್ದೇನೆ. ಇಂಥ ಒಂದು ಫೀಚರ್ಸ್ ಎಲ್ಲ ಹ್ಯುಂಡೈ ಅವರು ಸೈಲೆಂಟ್ ಫೀಚರ್ಸ್ ಅಂತ ಹೇಳ್ತಾರೆ. ಮೊನ್ನೆ ನಮ್ಮ ಅನ್ವೇಷ್ ಕೃಷ್ಣ ಅವರು ಹೇಳ್ತಿದ್ರು ಹ್ಯುಂಡೈ ಅವರದ್ರಲ್ಲಿ ಸೈಲೆಂಟ್ ಫೀಚರ್ಸ್ ಸುಮಾರು ಉಂಟು ಅಂತ. ಇನ್ನೂ ನನಗೆ ಗೊತ್ತಾಗದ ಫೀಚರ್ಸ್ ಇದರಲ್ಲಿ ಇರ್ಬೋದು. ಸೊ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಕಷ್ಟ ಉಂಟು, ಆದರೂ ಅದು ಹೆಲ್ಪ್ ಆಗ್ತಾ ಇರ್ತದೆ ಅಂಥ ಸೈಲೆಂಟ್ ಫೀಚರ್ಸ್. ಈಗ ಶಾಲೆ ಬಂದರೆ ಇದು ಬೊಬ್ಬೆ ಹಾಕಿ ಹೇಳ್ತದೆ, ಸ್ಟೂಡೆಂಟ್ ಕ್ರಾಸಿಂಗ್ ಅಹೆಡ್, ಅಂಥ ಫೀಚರ್ಸ್ ಎಲ್ಲ ಉಂಟು ಇದರಲ್ಲಿ. ಸೈಲೆಂಟ್ ಫೀಚರ್ಸ್ ಸುಮಾರು ಕೊಡ್ತದೆ ಹ್ಯುಂಡೈ. ಸೊ ನೆಕ್ಸ್ಟ್ ಇಲ್ಲಿ ಕಾಲಿಗೆ ನೋಡಿ, ಅದೊಮ್ಮೆ ತೋರಿಸುವ. ಕಾಲಿಗೆಲ್ಲ ಕಮಾಂಡ್ ಕೊಡ್ಬೋದು ನೋಡಿ. ಕೀ ಇಸ್ ನಾಟ್ ಡಿಟೆಕ್ಟೆಡ್, ಲಾಕ್ ಆದ ಕಾರಣ ನೋಡಿ. ಕಾಲಿಗೆ ಇಲ್ಲಿ ಒತ್ತಿ ಕಮಾಂಡ್ ಕೊಟ್ಟರಾಯಿತು. ಈಗ ಬ್ಲೂಟೂತ್ ಕನೆಕ್ಟ್ ಆಗಬೇಕು, ಅದಕ್ಕೆ ಬ್ಲೂಟೂತನ್ನು ಆನ್ ಮಾಡಿಕೊಂಡು ನೋಡಿ, ಏನಿಲ್ಲ ನಾರ್ಮಲ್ ಇದಕ್ಕೆ ಕನೆಕ್ಟ್ ಮಾಡಿದರೆ ಆಯಿತು. ಎಕ್ಸ್ಟ್ರಾ ಅಂತ ಕನೆಕ್ಟ್ ಆಯಿತು ನೋಡಿ, ಕನೆಕ್ಟೆಡ್. ಸ್ಪೀಡ್ ಉಂಟು ಪ್ರೊಸೆಸ್, ಆಯಿತಾ. ನೆಕ್ಸ್ಟ್ ಈಗ ನನ್ನ ಫೋನಿದು ಕಾಂಟ್ಯಾಕ್ಟ್ ಎಲ್ಲ ಅದಕ್ಕೆ ಲೋಡ್ ಆಗಿದೆ ನೋಡಿ. ಇಲ್ಲಿ ಒಂದು ಪ್ರೆಸ್ ಮಾಡಿ ಕಾಲ್ ಅಭಯ್ ಸಿವಿಲ್ ಅದು ನನ್ನ ಫ್ರೆಂಡ್, ಜಸ್ಟ್ ಒಮ್ಮೆ ಟ್ರೈ ಮಾಡಿದ್ದು ನೋಡಿ. ಇಲ್ಲಿ ನೋ ಕೊಡ್ತೇನೆ. ಈಗ ಎಸ್ ಕೊಟ್ಟರೆ ಕಾಲ್ ಹೋಗ್ತದೆ, ನೋ ಕೊಟ್ಟರೆ ಅದು ಇಲ್ಲಿ ತಪ್ಪಿ ಹಿಡಿದು ಅಂತ ಅಂದ್ಕೊಂಡು ಕ್ಯಾನ್ಸಲ್ ಮಾಡ್ತದೆ. ಸೊ ಇಂಥದ್ದೆಲ್ಲ ಫೀಚರ್ಸ್ ಇದರಲ್ಲಿ ಉಂಟು. ಸೊ ಇದಿಷ್ಟು ಹ್ಯುಂಡೈ ಎಕ್ಸ್ಟರ್ ಮೇಲಿದ್ದು ರಿವ್ಯೂ. ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ. ಲಾಸ್ಟ್ ಇದೊಂದು ಬಾಕಿ ಆದದ್ದು ಮೈಲೇಜ್. ಇದರ ಮೈಲೇಜ್ ಹೇಳೋದಿದ್ರೆ ಮೈಲೇಜ್ ಎಷ್ಟು ಸಾಧಾರಣ ಎಲ್ಲರೂ ಎಕ್ಸ್ಪ್ಲೈನ್ ಮಾಡ್ತಾರೆ, ಆಯಿತಾ. 17 ಸಿಗ್ತದೆ, 18 ಸಿಗ್ತದೆ, 19 ಸಿಗ್ತದೆ, ಹೀಗೆ ಹೇಳ್ತಾರೆ. 17, 18 ಉಂಟು ಹೇಳಿಕೊಂಡು ಲಾಂಗಲ್ಲಿ ಎಲ್ಲ. ಬಟ್ ನಾನು ನೋಡಿದ ಪ್ರಕಾರ ಮೈಲೇಜ್ ಅಷ್ಟು ಇಲ್ಲ, 17, 18 ಎಲ್ಲ ಸಿಗೋದಿಲ್ಲ. ನೋಡಿ, ಸಿನ್ಸ್ ರಿಫೈಲಿಂಗ್ 54 ಕಿಲೋಮೀಟರ್ ಹೋಗಿದ್ದೇನೆ, 11.9 ಮೈಲೇಜ್ ಇದೆ. ನಂದು ಸ್ವಲ್ಪ ರೂರಲ್ ಪ್ಲಸ್ ಸಿಟಿ, ರೂರಲಲ್ಲಿ ಹೋಗ್ತೇನೆ, ಸಿಟಿಯಲ್ಲಿಯೂ ಹೋಗ್ತೇನೆ. ಸೊ ಆ್ಯಾವ್ರೇಜ್ ಆಗುವಾಗ ನನಗೆ 12 ಮೈಲೇಜ್ ಸಿಗ್ತಾ ಉಂಟು. ಸೊ ನೆಕ್ಸ್ಟ್ ನೋಡಿ, 54 ಕಿಲೋಮೀಟರ್ದು ಆ್ಯಾವ್ರೇಜ್ ಇದು. ನಾನು ಕ್ರೂಸ್ ಪ್ಲಸ್ ನಾರ್ಮಲ್ ಮಿಕ್ಸ್ ಮಾಡಿ ಹೋದರೆ ನನಗೆ 15ವರೆಗೆ ಸಿಗ್ತದೆ. ಅಂದರೆ ಕ್ರೂಸ್ ಅಂತೇಳಿ ಒಂದು ಆಪ್ಷನ್ ಉಂಟು, ಅದೆಲ್ಲರಿಗೂ ಗೊತ್ತಿರ್ಬೋದು ಇಲ್ಲಿ. ಅಂದರೆ ಒಂದು ಸ್ಪೀಡ್ ಲಿಮಿಟ್ ಸೆಟ್ ಮಾಡಿದರೆ ಅದೇ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ. ಬ್ರೇಕ್ ಹೊಡೆದ್ರೆ ಮಾತ್ರ ಅದು ಸ್ಪೀಡ್ ಕಟ್ ಆಗ್ತದೆ. ಸೊ ಅಂಥ ಒಂದು ಫೀಚರ್ ಉಂಟು. ಅದು ಪ್ಲಸ್ ನನ್ನ ನಾರ್ಮಲ್ ಗೇರ್ ಎರಡನ್ನು ಮಿಕ್ಸ್ ಮಾಡಿ ಹೋದರೆ ಅದು 15ವರೆಗೂ ಕೊಡ್ತದೆ. ಇಲ್ಲದಿದ್ದರೆ ಅಷ್ಟು ಮೈಲೇಜ್ ಇಲ್ಲ, 12ವರೆಗೆ ಕೊಡೋದು. ನೆಕ್ಸ್ಟ್ ನೋಡಿ, ಸಿನ್ಸ್ ಲಾಸ್ಟ್ ರೀಸೆಟ್ ಇದು ಫ್ರ್ಯಾಂಕ್ ಮೈಲೇಜ್ ಆಯಿತಾ ನೋಡಿ, 1625 ಕಿಲೋಮೀಟರ್. ನಾನು ಲಾಸ್ಟ್ ರೀಸೆಟ್ ಮಾಡಿದ್ದು ಗೋಕರ್ಣ ಟ್ರಿಪ್ಪಿಗಿಂತ ಮೊದಲು. ಅದರ ಟ್ರಿಪ್ಪಿಂದ ಸ್ಟಾರ್ಟ್ ಆದದ್ದು ಇಲ್ಲಿಯವರೆಗಿನ ಮೈಲೇಜ್ 1625 ಕಿಲೋಮೀಟ್ರಲ್ಲಿ 13 ಕಿಲೋಮೀಟರ್ ಪರ್ ಲೀಟರ್ ಕೊಟ್ಟಿದೆ. ಅಂದರೆ 13 ಮೈಲೇಜ್ ಇರುವುದು ಅಂತ ಹೇಳಿ. ಹಾಗೆ ಇದಿಷ್ಟು ಇದರ ವಿಷಯಗಳು. ಏನೇ ಡೌಟ್ ಇದ್ದರೂ ನನ್ನ ಇನ್ಸ್ಟಾಗ್ರಾಮ್ ID ಕೆಳಗೆ ಮೆನ್ಷನ್ ಮಾಡಿರ್ತೇನೆ. ಸೊ ಅದಕ್ಕೆ ಕಾಂಟ್ಯಾಕ್ಟ್ ಆಗ್ಬೋದು. ಈ ಕಾರಿನ ಮೇಲೆ ಯಾವುದೇ ಡೌಟ್ ಇದ್ದರೂ ಕ್ಲಾರಿಫೈ ಮಾಡಿ ಕೊಡುವ. ಕಾರಣ ನಿಮಗೆ ಬೇರೆ ಎಲ್ಲಿಯೂ ಇದರದ್ದು ಶೋರೂಮಲ್ಲಿ ಹೋಗಿ ಕೇಳಿದರೆ ಸಿಗ್ಬೋದು ಅಷ್ಟೇ, ಬಟ್ ಫ್ರ್ಯಾಂಕ್ ರಿವ್ಯೂ ಸಿಗೋದಿಲ್ಲ. ಇದು ಓನರ್ಶಿಪ್ ರಿವ್ಯೂ ಆದ ಕಾರಣ ನಿಮಗೆ ಹೇಳ್ತಿದ್ದೇನೆ. ಕಾರಣ ಕರ್ನಾಟಕದಲ್ಲಿ ಇನ್ನೂ ಇದರ ಮೇಲೆ ರಿವ್ಯೂ ಮಾಡಿದವರು ಯಾರಿಲ್ಲ. ಗಾಡಿ ತೆಗೆದಿರ್ಬೋದು, ನಾನು ತೆಗೆದು 1 ಮಂತ್ ಆದ ಕಾರಣ. ಈಗ 1 ಮಂತ್ ಗ್ಯಾಪಲ್ಲಿ ಯಾರಾದರೂ ತೆಗೆದಿರ್ಬೋದು. ಫಸ್ಟ್ ತೆಗೆದದ್ದು ನಾನೇ ಅಂತ ಅಂದ್ಕೊಳ್ತೇನೆ. ಕಾರಣ ನಾನು ಎಲ್ಲಿಯೂ ನೋಡಲಿಲ್ಲ. ಶೋರೂಮಲ್ಲಿ ಎಂಕ್ವೈರಿ ಮಾಡಿದಾಗಲೂ ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದರು. ಸೊ ನಿಮಗೆ ವಿಡಿಯೋ ನಾನು ಬಿಟ್ಟ ಕಾರಣ ನನ್ನ ಹತ್ರ ಆರಾಮ್ಸೆ ಎಂಕ್ವೈರಿ ಮಾಡ್ಬೋದು. ಏನು ಡೌಟ್ ಇದ್ದರೂ ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವ. ಮೇಂಟೆನೆನ್ಸ್ ಒಂದು ಸ್ವಲ್ಪ ಕಷ್ಟ, ಮಣ್ಣು ಹಿಡಿತದೆ, ಬ್ಲ್ಯಾಕ್ ಅಲ್ಲ ನೋಡಿ. ಈಗ ಇದರಲ್ಲೇ ಮಣ್ಣು ಉಂಟು ನೋಡಿ, ಹತ್ತಿರ ಬಂದರೆ ಗೊತ್ತಾಗ್ತಿದೆ ಕ್ಯಾಮರಾ ನೋಡಿ, ಫುಲ್ಲು ಮಣ್ಣುಂಟು. ಮತ್ತು ಸ್ಕ್ರ್ಯಾಚಸ್ ಆದರೆ ಬೇಗ ಗೊತ್ತಾಗ್ತದೆ ನೋಡಿ. ಇದರಲ್ಲಿ ಈಗ ನಿಮಗೆ ಗೊತ್ತಾಗ್ತದೆ ಅಂತ ಗೊತ್ತಿಲ್ಲ. ಸೊ ಇದಿಷ್ಟು ವಿಷಯ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಏನು ಡೌಟ್ ಇದ್ದರೂ ಇನ್ಸ್ಟಾಗ್ರಾಮ್ ID ಕೆಳಗೆ ಕೊಟ್ಟಿರ್ತೇನೆ. ಆಗ ಹೇಳಿದಾಗೆ ಇನ್ಬಾಕ್ಸಲ್ಲಿ ಮೆಸೇಜ್ ಹಾಕಿ.